ಇವತ್ತು ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರ ಸಂಘದಿಂದ ವಿಷಯ ಏನಪ್ಪಾ ಅಂತಂದ್ರ ಬಂಧುಗಳೇ, ಕಬ್ಬಿನ ಬೆಲೆ ನಿಗದಿ ಕುರಿತು ಬೆಳಗಾವಿ ಬಾಗಲಕೋಟಲ್ಲಿ 11.25 ಇರತಕ್ಕಂಥ ರಿಕವರಿಗೆ 3,300 ರೂಪಾಯಿ ಘೋಷಣೆ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 10.25 ಇರತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಘೋಷಣೆ ಮಾಡಿರೋದು ಸರ್ಕಾರದ ನಡೆ ಸ್ವಲ್ಪ ಮಟ್ಟಿಗಾದರೂ ಸಮಾಧಾನಕರ ತಂದಿದೆ ಮತ್ತು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಇಳುವರಿಯಲ್ಲಿ ಮೋಸ ಮಾಡಿ ನಮಗೆ ಕಡಿಮೆ ಬೆಲೆ ಕೊಡುವಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಭಾಗದಾಗ ಕೂಡ 11 ಇಳುವರಿ ಬರ್ತಾ ಇದೆ, ನಮ್ಮ ಭಾಗದಾಗ ಕೂಡ ಒಳ್ಳೆ ಕಬ್ಬು ಬೆಳಿತೀವಿ, ಆ ಕಾರಣಕ್ಕಾಗಿ ನಮ್ಮ ಭಾಗದಾಗ ಕೂಡ ಬೆಳಗಾವಿ ಬಾಗಲಕೋಟದಲ್ಲಿ ಕೊಡ್ತಕ್ಕಂಥ ಬೆಲೆನೇ ಕೊಡಬೇಕು. ಆದ್ರೆ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಿದೆ, ಆದ್ರೂ ಕೂಡ ಸಮಾಧಾನಕರ ಬಹುಮಾನ ಅಂತಕ್ಕಂಥ ವಿಚಾರ ಸಮಾಧಾನ ಮಾಡಿಕೊಂಡು ಏನ್ 10.25 ರಿಕವರಿ ಬರ್ತದ ಆ ಒಂದು ಕಬ್ಬಿಗೆ 3,200 ರೂಪಾಯಿ ಕೊಡ್ಲೇಬೇಕು. ಯಾಕಪ್ಪ ಅಂದ್ರೆ ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳು ಅಫ್ಜಲ್ಪುರಕ್ಕೆ ಹೋಗಿ ಇವತ್ತು 3,165 ರೂಪಾಯಿ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟು ಬಂದಿದ್ದಾರೆ. ಕಾರ್ಖಾನೆಯವರಿಗೆ ಒಪ್ಪಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಏಕರೂಪದ ಬೆಲೆ ನಿರ್ಧಾರ ಆಗಬೇಕು. ಎಲ್ಲಾ ಕಾರ್ಖಾನೆಗಳು ಕೂಡ 3,200 ರೂಪಾಯಿ ಕೊಡುವ ಒಂದು ಕೆಲಸ ಆಗಬೇಕು. ಈ ಒಂದು ಹೋರಾಟಕ್ಕೆ ಶ್ರಮಿಸಿ ಈ ಒಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಮಹಾನ್ ಹೋರಾಟಗಾರರು ಕುರುಬೂರು ಶಾಂತಕುಮಾರ್ ಅವರ ಆದಿಯಾಗಿರ್ತಕ್ಕಂಥ ಈ ಚುನ್ನಪ್ಪ ಪೂಜಾರಿ ಶಶಿಕಾಂತ್ ಗುರೂಜಿ ಅವರಿಗೆ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೀವಿ. ಯಾಕಪ್ಪ ಅಂದ್ರ ನಿಮ್ಮ ಹೋರಾಟದ ಕಾವು ಕಲಬುರಗಿ ಜಿಲ್ಲೆಗೆ ಅರ್ಪಿಸಿತು. ನಿಮ್ಮ ಹೋರಾಟದ ಶಕ್ತಿ ಕಲಬುರಗಿ ಜಿಲ್ಲೆ ಕೂಡ ಬಂದಿದೆ. ನಿಮ್ಮ ಒಂದು ಆದರ್ಶ ಮತ್ತು ಹೋರಾಟದ ಶಕ್ತಿಯಿಂದ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಇವತ್ತು ತಮ್ಮ ಮಾರ್ಗದರ್ಶನದಲ್ಲಿ ಜಯ ತಂದಿದ್ದೇವೆ. ಆ ಕಾರಣಕ್ಕಾಗಿ ತಮಗೆ ನಾವು ಧನ್ಯವಾದಗಳು ಅರ್ಪಿಸ್ತೀವಿ. ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಂಡು ತೂಕದಲ್ಲಿ ಮೋಸ ಆಗುವುದು, ಇಳುವರಿಯಲ್ಲಿ ಮೋಸವಾಗುವುದು ತಪ್ಪಿಸಬೇಕು. ಮತ್ತು ಯಾವುದೇ ಕಾರ್ಖಾನೆಗಳು ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡಬೇಕು. ಕಬ್ಬು ಕಟಾವಾದ 14 ದಿನಗಳಲ್ಲಿ ಕಬ್ಬಿಗೆ ಬಿಲ್ ಜಮಾ ಆಗಬೇಕು. ಇವೆಲ್ಲವನ್ನು ಜಿಲ್ಲಾಡಳಿತ ಗಮನದಲ್ಲಿಟ್ಟುಕೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕೆಂದು ನಾನು ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥ ಸಮಸ್ತ ಜಿಲ್ಲೆಯ ಜನತೆಗೂ ಹಾಗೂ ಬೆಳಗಾವಿ ಬಾಗಲಕೋಟಲ್ಲಿ ಏನು ಹೋರಾಟದ ಕಿಚ್ಚೆಬ್ಬಿಸತಕ್ಕಂಥ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪ ಪೂಜಾರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಸಾನ್. ನವೆಂಬರ್ 8ನೇ ತಾರೀಕಿಗೆ ಸರ್ಕಾರ ಒಂದು ಆದೇಶ ಮಾಡ್ತಾ ಇದೆ. ಆದೇಶದಲ್ಲಿ ರಿಕವರಿ ದರ ಆಧಾರದ ಮೇಲೆ ದರ ನಿಗದಿಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟ 5 ಶುಗರ್ ಕಾರ್ಖಾನೆಗಳಿದ್ದು ಅದರಲ್ಲಿ KPR, ರೇಣುಕಾ ಶುಗರ್ ಫ್ಯಾಕ್ಟ್ರಿ, NSL ಶುಗರ್ ಫ್ಯಾಕ್ಟ್ರಿ ಮತ್ತು ಉಗರ್ ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿಗಳಿದಾವೆ. ಅದು ಈಗಾಗಲೇ ಇಳುವರಿ ದರ ಆಧಾರದ ಮೇಲೆ ಸರ್ಕಾರ ಏನು ದರ ನಿಗದಿಪಡಿಸಿದೆಯೋ ಅದರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾಡಳಿತದಿಂದ ರೈತರಿಗೆ ಕೊಡಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿಲಿ ಆ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ 2 ಶುಗರ್ ಫ್ಯಾಕ್ಟ್ರಿಗಳು ಕೂಡ ಆಗಿ KPR ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ MT ಕಬ್ಬಿಗೆ 3,160 ರೂಪಾಯಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ದರವನ್ನು ಎಲ್ಲ ಕಾರ್ಖಾನೆಗಳು ಕೂಡ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ, ಜಿಲ್ಲಾಡಳಿತ ವತಿಯಿಂದ ಕ್ರಮ ವಹಿಸ್ತೀವಿ. ಸರ್, ಮತ್ತೆ ರೈತರು ಬೇಡಿಕೆ ತೂಕದಲ್ಲಿ ಕಂಪನಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದು, ಕೆಲವು ದೂರುಗಳು ಇದಾವೆ. ಈಗಾಗಲೇ ತೂಕದಲ್ಲಿ ಮೋಸ ಆಗ್ತಾ ಇದೆ, ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು. ಈ ಸಂಬಂಧ ಈಗಾಗಲೇ ನಾವು ಒಂದು ಆದೇಶ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿದ್ದಾರೆ. ಒಂದು ತಂಡ ರಚನೆ ಮಾಡಿದ್ವಿ. ಇಳುವರಿ ಪ್ರತಿ 15 ದಿನಕ್ಕೊಮ್ಮೆ ಇಳುವರಿ ಚೆಕ್ ಮಾಡಲು ಮತ್ತು ತೂಕದ ವೇಬ್ರಿಡ್ಜ್ ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ತಂಡಗಳ ರಚನೆ ಆಗಿದೆ. ಪ್ರತಿ 15 ದಿನಕ್ಕೊಮ್ಮೆ ಮತ್ತು ರ್ಯಾಂಡಮ್ ಆಗಿ ನಾವು ಕಾಲಕ್ಕೆ ಎಲ್ಲಾನು ವೆರಿಫೈ ಮಾಡ್ತಾ ಇರ್ತೀವಿ. ಅದು ಒಂದು ಮೋಸ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಖಂಡಿತ ಒಪ್ಪಲೇಬೇಕು. ಸರ್ಕಾರ ಆದೇಶ ಮಾಡಿದೆ, ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಪ್ಪಲೇಬೇಕು. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತದ ಕ್ರಮ ವಹಿಸುತ್ತದೆ.